ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಬಸ್ಸು. ವೆಲ್ಕಮ್ ಬ್ಯಾಕ್. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ನೆನ್ನೆ ಮ್ಯಾಚ್ ನೋಡಿದಿರ ಅಂತಂದ್ರೆ ಹೆಗಲ್ ಮೇಲೆ ಟವಲ್ ಹಾಕೊಳ್ಳೋ ಸೀನ್ಸ್ ಆಗೋಗ್ಬಿಟ್ಟೈತೆ ನಮ್ಮ ಇಂಡಿಯಾಗೆ. ಯಾಕಂದ್ರೆ ಬತ್ತಾ ಇರ್ಬೇಕು ಹಿಡ್ಕೊಂಡು ಆ ಥರ ಆಗೋಗ್ಬಿಟ್ಟೈತೆ. ಏನಕ್ಕೆ ಅಂತಂದರೆ ಎರಡು ಮ್ಯಾಚ್ ಗೆದ್ರು ಕೂಡ ಇನ್ನು ಮಿಕ್ಕಿರೋವಂಥದ್ದು ಗ್ಯಾರಂಟಿ ಇಲ್ಲ ನಾವು ಕ್ವಾಲಿಫೈ ಆಗ್ತೀವಿ ಅಂತ. ಅದೇ ಥರ ಸೀನ್ಸು ಕಾಣಿಸ್ತಾ ಇರೋದು. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ ಮಗ. ಪಾಯಿಂಟ್ಸ್ ಟೇಬಲ್ನ ಡಿಸ್ಪ್ಲೇ ಮಾಡ್ತಿದ್ದೀನಿ. ಆಫ್ಟರ್ ವೆಸ್ಟ್ ಇಂಡೀಸ್ ಮ್ಯಾಚು, ವೆಸ್ಟ್ ಇಂಡೀಸ್ ಗೆದ್ದಾದ ನಂತರ ಜಿಂಬಾಬ್ವೆ ಅಗೇನ್ಸ್ಟ್ 107 ರನ್ ಮಾರ್ಜಿನ್ ವಿಕ್ಟ್ರಿ ಆಗ್ತಾ ಇದ್ದಂಗೆ ಎಲ್ಲ ಒನ್ ಸೈಡೆಡ್ ಮ್ಯಾಚ್ ಆಗ್ತಾ ಇದ್ದಾವೆ. ಈ ಒಂದು ಟೂರ್ನಮೆಂಟಲ್ಲಿ ಎಲ್ಲ ಯೂಜ್ ಮಾರ್ಜಿನ್ ವಿಕ್ಟ್ರಿಗಳಾಗ್ತಾ ಇದ್ದಾವೆ. ನೋಡಿ, ಇಂಗ್ಲೆಂಡ್ ಅವರ ನೆಟ್ ರನ್ ರೇಟು ಕೂಡ ಪ್ಲಸ್ 2.550 ಆಗೋಗ್ಬಿಟ್ಟೈತೆ. ಯಾಕಂದರೆ ಒಂದೇ ಮ್ಯಾಚ್ ಗೆದ್ದಿರೋದವರು. ಇವರು ಕೂಡ ಅಷ್ಟೇ, ಸೌತ್ ಆಫ್ರಿಕಾದವರು ಒಂದೇ ಮ್ಯಾಚ್ ಗೆದ್ದಿರೋದು. ಪ್ಲಸ್ 3.800, 76 ರನ್ ಮಾರ್ಜಿನ್ ವಿಕ್ಟ್ರಿ. ಆ್ಯಂಡ್ ಈ ಕಡೆಯಿಂದ ನೋಡ್ತಾ ಹೋದ್ರೆ ವೆಸ್ಟ್ ಇಂಡೀಸ್ ಅವರು 107 ರನ್ ಮಾರ್ಜಿನ್ ವಿಕ್ಟ್ರಿ. 5.350 ನೆಟ್ ರನ್ ರೇಟು ಮೈನಸ್ಗೆ ಹೋಗ್ಬಿಟ್ಟಿದೆ. ಜಿಂಬಾಬ್ವೆ ಅವ್ರದ್ದು ಮೈನಸ್ 5.350 ಉಣ್ಕೊಳ್ಟೋಯ್ತಲ್ಲಿ ಜಿಂಬಾಬ್ವೆ ಅವರು ಕ್ವಾಲಿಫೈ ಆಗೋದು ಒಂಥರ ಏನಾದ್ರು ಗಿಲ್ಟಿ ಹೊಡೆದ್ರು ಕೂಡ ಸಾಧ್ಯ ಇಲ್ಲ ಅಂತ ಅನ್ನಿಸ್ತೈತೆ. ಏನಾದ್ರು ಶತಾಯಗತಾಯ ಪ್ರಯತ್ನ ಮಾಡಿದ್ರು ಕೂಡ ಆಗೋದಿಲ್ಲ ಅಂತ. ಯಾಕಂದರೆ ಆ ರೇಂಜಿಗೆ ಹೋಗ್ಬಿಟ್ಟೈತೆ ನೆಟ್ ರನ್ ರೇಟು. ಇಂಡಿಯಾಗಿನ ವರ್ಷ ಆಗೋಗ್ಬಿಟ್ಟೈತೆ ನೆಟ್ ರನ್ ರೇಟು. ಸೊ ಜಿಂಬಾಬ್ವೆ ಇಲ್ಲಿಂದ ಈಚೆಗೆ ಎದ್ದೇಳೋದೇನಿದೆ ಇದು ಆಗದೇ ಇರೋ ಕೆಲಸ ಅಂತ ಹೇಳ್ಬೇಕು. ಇನ್ಫ್ಯಾಕ್ಟ್ ಇಂಡಿಯಾಗೆ ಹೆಗಲ್ ಮೇಲ್ ಟವಲ್ ಸೀನ್ಸು ಅಂತ ಹೇಳ್ತಾ ಇದ್ದೀನಿ ನಾನು. ಇನ್ನು ಜಿಂಬಾಬ್ವೆ ಅವ್ರಿಗಂತೂ ಕೇಳಂಗೇನಿಲ್ಲ, ಆ ಥರ ವರ್ಷ ಆಗೋಗ್ಬಿಟ್ಟಿದೆ. ಆ್ಯಂಡ್ ಆಪೋನೆಂಟ್ಸು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದ್ದಾರೆ ಜಿಂಬಾಬ್ವೆ ಅಗೇನ್ಸ್ಟ್ ಆಡೋರು. ಸೌತ್ ಆಫ್ರಿಕಾ ಜೊತೆಗೆ ಇಂಡಿಯಾ ಏನಾದ್ರು ಸುಮ್ಮನೆ ಇರುತ್ತೆ ಜಿಂಬಾಬ್ವೆಗೆ ಗೆಲ್ಲೋ ಅಂಥದ್ದು. ಸೊ ಜಿಂಬಾಬ್ವೆ ರೂಲ್ಡ್ ಔಟ್ ಅಂತ ಅನ್ಕೊಳ್ಳಿ ಈ ವರ್ಲ್ಡ್ ಕಪ್ಪಿಂದ ಸೆಮಿಫೈನಲ್ ಕ್ವಾಲಿಫೈ ಆಗೋದಕ್ಕೆ. ಇನ್ನು ಸೀನಲ್ಲಿ ಇರೋದೇನು ಅಂದರೆ ಇಂಡಿಯಾನು ಹೆಗಲ್ ಮೇಲ್ ಟವಲ್ ಸೀನ್ಸ್ ಏನಕ್ಕೆ ಅಂತ ಹೇಳ್ತಿದ್ದೀನಿ ಅಂತಂದರೆ, ಎರಡು ಮ್ಯಾಚ್ನ ಗೆಲ್ತು ಅಂದ್ರೂ ಕೂಡ ನಾವು ಗೆಲ್ಲಬೇಕಾಗತ್ತೆ ಹ್ಯೂಜ್ ಮಾರ್ಜಿನಿಂದ. ನಾವು ಗೆಲ್ಲಬೇಕಾಗಿರೋದು ಜಿಂಬಾಬ್ವೆ ಅಗೇನ್ಸ್ಟ್ ನೆಕ್ಸ್ಟ್ ಮ್ಯಾಚ್ ಏನಿದೆ ಸಿಕ್ಕಾಪಟ್ಟೆ ಯೂಸ್ ಮಾಡಿದಿಂದ ಗೆಲ್ಲಬೇಕು ಅಂತಾರೆ. ಜಿಂಬಾಬ್ವೆನ ಹೆಂಗೆ ಟ್ರೀಟ್ ಮಾಡಬೇಕು ಅಂತಂದರೆ, ಇವಾಗ ವೆಸ್ಟ್ ಇಂಡೀಸ್ ಅವ್ರು ಯಾವ ಥರ ಟ್ರೀಟ್ ಮಾಡಿ ನಾಯಿ ಹಿಂಗೆ ಕೂದ್ರಲ್ಲ ಅದಕ್ಕಿಂತ ಸಾಕಾದಾಗ ಟ್ರೀಟ್ ಮಾಡ್ಬೇಕು ನಾವು. ಅಂದರೆ ಸೌಂಡ್ ಜಾಸ್ತಿ ಇರಬೇಕು, 300 ಇರಬೇಕು ಗುರು ನಮ್ಮ ತಲೆಯಲ್ಲಿ. ನಮ್ಮ ತಲೆಯಲ್ಲಿ ಏನಿರಬೇಕು, 300 ಇರಬೇಕು. ಬೆಟರ್ ಬ್ಯಾಟಿಂಗ್ ವಿಕೆಟ್ ಇದೆ, ಚೇಪಕ್ಕಲ್ಲೂ ಆಗ್ತದೆ ಅಂತ ಕಾಣ್ತಿದೆ. ಸೈಕಾಗಿ ವಾಂಚಬೇಕು. ಟಾಸ್ ಗೆಲ್ತು ಅಂದರೆ ಬ್ಯಾಟಿಂಗ್ ತೊಗೊಬೇಕು. ಎರಡು ಮ್ಯಾಚ್ನು ಕೂಡ ಇಂಡಿಯಾ ಬ್ಯಾಟಿಂಗ್ ತೊಗೊಬೇಕಿಲ್ಲಿ. ವೆಸ್ಟ್ ಇಂಡೀಸ್ ಅಗೇನ್ಸ್ಟ್ ಆಗಿರಲಿ, ಜೊತೆಗೆ ಇವ್ರ ಅಗೇನ್ಸ್ಟ್ ಜಿಂಬಾಬ್ವೆ ಅಗೇನ್ಸ್ಟ್ ಆಗಿರಲಿ, ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ ಮಾತ್ರ ಕ್ವಾಲಿಫೈ ಆಗುವಂಥ ಚಾನ್ಸಸ್ ಕಾಣಿಸ್ತಾ ಇರೋದು. ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು ಜಾಸ್ತಿ ರನ್ಸ್ನ ಹೊಡಿಬೇಕು. ಇಲ್ಲ ಅಂದರೆ ಇವ್ರು ಸೆಕೆಂಡ್ ಬ್ಯಾಟಿಂಗ್ ಆಡಬೇಕಾದ್ರೆ ಚೇಸ್ ಮಾಡಬೇಕಾದ್ರೆ ಅತಿ ವೇಗವಾಗಿ ಚೇಸ್ ಮಾಡಬೇಕು, ಆ ಥರ ಆಗಬೇಕು. ಬಟ್ ಚಾನ್ಸಸ್ ಇರೋದು ಫಸ್ಟ್ ಬ್ಯಾಟಿಂಗ್ ಆಡಿದಾಗ ಹೆವಿ ರನ್ಸ್ನ ಹೊಡಿಬೋದು ನಾವು. ಇನ್ ಕೇಸ್ ಏನಾದ್ರು ಒಂದು 270 ಆ ಥರ ಎಲ್ಲ ಹೊಡೆದ್ಬಿಡ್ತು ಅಂದರೆ ಇವ್ರನ್ನ ಬೇಗ 150ಗೆಲ್ಲ ಕಟ್ ಹಾಕ್ಬಿಡ್ತು, 150 ಆ್ಯಂಡ್ ಬಿಲೋ ಕಟ್ ಹಾಕ್ಬಿಡ್ತು ಅಂದರೆ ಅವಾಗ ನಾವು ಎದ್ದೇಳುವಂಥ ಚಾನ್ಸಸ್ ಇರುತ್ತೆ, ಖಂಡಿತ ಇರುತ್ತೆ. ಬಟ್ ಈ ಥರ ಆಗಬೇಕು ಅಂದರೆ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಬೇಕು. ಈ ಥರ ಎಫರ್ಟ್ ಹಾಕಬೇಕು ಅಂದರೆ ಅಭಿಷೇಕ್ ಶರ್ಮಾ 100% ಆಡಲೇಬೇಕು ನಮ್ಮ ಟೀಮಲ್ಲಿ. ಅಭಿಷೇಕ್ ಶರ್ಮಾ ಇಲ್ಲ ಅಂದರೆ ಈ ಥರ ಸ್ಕೋರ್ ಎಲ್ಲ ಹೋಗೋದು ಅಸಾಧ್ಯ ಥರನೇ ಕಾಣಿಸ್ತಾ ಇದೆ. ಅಭಿಷೇಕ್ ಶರ್ಮನ ಕೂಡಿಸ್ಬಿಡ್ಬೇಕು, ಸುಮ್ಮನೆ ಹಂಗೆ ಮಾಡ್ಬಿಡ್ಬೇಕು ಹಿಂಗೆ ಮಾಡ್ಬಿಡ್ಬೇಕು ಅಂತ ಜನ ಮಾತಾಡ್ತಿರ್ಬೋದು. ಬಟ್ ಸಿಚುವೇಶನ್ ಸಿಕ್ಕಾಪಟ್ಟೆ ಕ್ರಿಟಿಕಲ್ ಆಗಿದೆ. ಅಭಿಷೇಕ್ ಶರ್ಮಾ ಅಂತ ಪ್ಲೇಯರ್ ಖಂಡಿತ ಆಡಲೇಬೇಕು. ಇಲ್ಲ ಅಂತಂದರೆ ನಾವು 2 ಮ್ಯಾಚ್ನ ಗೆದ್ದರೂ ಸಹ ಕ್ವಾಲಿಫೈ ಆಗದಿರೋಂಥ ಸೀನ್ಸ್ ಆಗೋಗ್ಬಿಡುತ್ತೆ. ಸೊ 2 ಮ್ಯಾಚು ಇರೋದು ಒಂದೇ ದಾರಿ. 2 ಮ್ಯಾಚು ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಡಬೇಕು. ಟಾಸ್ ಗೆದ್ರೆ ಬ್ಯಾಟಿಂಗ್ ತಗೊಬೇಕು ಆ್ಯಂಡ್ ಹೆವಿ ರನ್ನ ಹೊಡಿಬೇಕು, ಹೆವಿ ಮಾರ್ಜಿನಲ್ಲಿ ವಿಕ್ಟ್ರಿ ತೊಗೊಬೇಕು, ಓವರ್ಟೇಕ್ ಮಾಡಬೇಕು. ಇಲ್ಲಿ ಇನ್ನೂ ಒಂದೇನಾಗಬೇಕು ಅಂತಂದರೆ ಸೌತ್ ಆಫ್ರಿಕಾ ಮತ್ತು ವೆಸ್ಟ್ ಇಂಡೀಸ್ ಮ್ಯಾಚ್ ಏನಿದೆ ಈ ಮ್ಯಾಚಲ್ಲಿ ವೆಸ್ಟ್ ಇಂಡೀಸ್ ಸೋಲ್ಬೇಕು ಅಂತ ಅನ್ಕೊಬೇಕು, ಸೌತ್ ಆಫ್ರಿಕಾ ಗೆಲ್ಲಬೇಕು ಅಂತ ಅನ್ಕೊಬೇಕು. ಒಂದು ಯೂಜ್ ಮಾರ್ಜಿನ ಸೋಲಾಗಬೇಕು ಅಂತ ಅನ್ಕೊಬೇಕು ವೆಸ್ಟ್ ಇಂಡೀಸ್ ಅವರಿಗೆ. ಯಾರಿಗಾದ್ರೂ ಆಗ್ಬೋದು, ಬಟ್ ಒಂದು ಯೂಜ್ ಮಾರ್ಜಿನ ಸೋಲನೇ ಆಗಬೇಕು. ಇನ್ಫ್ಯಾಕ್ಟ್ ಇವರಿಗೆ ಸೌತ್ ಆಫ್ರಿಕಾಗೆ ಜಿಂಬಾಬ್ವೆ ಅಗೇನ್ಸ್ಟ್ ಇದೆ, ಅವ್ರ ಮೇಲೆ ಖಂಡಿತ ಒಂದು ಯೂಜ್ ಮಾರ್ಜಿನಲ್ಲಂತೂ ಗೆದ್ದೇ ಗೆಲ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗಂತೂ ಇದೆ ಸೌತ್ ಆಫ್ರಿಕಾದವರು. ಆದ್ದರಿಂದ ನಾನಿಲ್ಲಿ ಹೋಪ್ ಮಾಡ್ತಾ ಇದ್ದೀನಿ ವೆಸ್ಟ್ ಇಂಡೀಸ್ ಅವ್ರನ್ನೇ ಸೋಲ್ಲಿ ಸೌತ್ ಆಫ್ರಿಕಾ ಅಗೇನ್ಸ್ಟು. ಇಲ್ಲಿ ಸೌತ್ ಆಫ್ರಿಕಾ ವೆಸ್ಟ್ ಇಂಡೀಸಲ್ಲಿ ಇಬ್ಬರನ್ನ ಯಾರು ಈಚೆ ಇಟ್ಟಬೇಕು ಅಂತಂದರೆ ಇಬ್ಬರಲ್ಲಿ ಒಬ್ಬರಿಗೆ ಹೆವಿ ಮಾರ್ಜಿನ ಸೋಲಾಗಬೇಕು. ನಾನು ಹೋಪ್ ಮಾಡ್ತಿರೋದು ಜಿಂಬಾಬ್ವೆ ಮೇಲೆ ಸೌತ್ ಆಫ್ರಿಕಾ ಇರೋದ್ರಿಂದ ವೆಸ್ಟ್ ಇಂಡೀಸ್ ಅವ್ರಿಗೆ 2 ಮ್ಯಾಚ್ ಕೂಡ ಟಫ್ ಇರೋದ್ರಿಂದ ಹೋಪ್ ಮಾಡ್ತಾ ಇದ್ದೀನಿ ವೆಸ್ಟ್ ಇಂಡೀಸ್ ಅವರು 2 ಮ್ಯಾಚ್ನ ಕೂಡ 2 ಮ್ಯಾಚ್ ಅಲ್ಲ ಅಂದ್ರೆ ಕೂಡ 1 ಮ್ಯಾಚ್ನ ಸಿಕ್ಕಾಪಟ್ಟೆ ಒಂದು ಯೂಜ್ ಮಾರ್ಜಿನಿಂದ ಸೋಲಿ ಸೌತ್ ಆಫ್ರಿಕಾ ಅಗೇನ್ಸ್ಟು ಅಂತ. ಇನ್ಫ್ಯಾಕ್ಟ್ 2 ಮ್ಯಾಚ್ ಸೋಲ್ಲೇಬೇಕು ಅವ್ರು ಹಂಗೆ ನೋಡೋಕೆ ಹೋಯ್ತು ಅಂತಾರೆ. ಸೌತ್ ಆಫ್ರಿಕಾ ಅಗೇನ್ಸ್ಟು ಸೋಲ್ಬೇಕಾಗುತ್ತೆ ಆ್ಯಂಡ್ ನಮ್ಮ ಇಂಡಿಯಾ ಅಗೇನ್ಸ್ಟು ಸೋಲ್ಬೇಕಾಗುತ್ತೆ. ಇಂಡಿಯಾ ಕ್ವಾಲಿಫೈ ಆಗಬೇಕು ಅಂತ ಅಂದಾಗ ಇನ್ ಕೇಸ್ ವೆಸ್ಟ್ ಇಂಡೀಸ್ ಏನಾದರೂ ಗೆದ್ಬಿಟ್ರು ಅನ್ಕೊಳ್ಳಿ ಸೌತ್ ಆಫ್ರಿಕಾ ಅಗೇನ್ಸ್ಟು, ಇನ್ ಕೇಸ್ ನಮ್ಮ ಇಂಡಿಯಾ ಕೂಡ 2 ಮ್ಯಾಚ್ನ ಗೆದ್ರು ಅಂತ ಅನ್ಕೊಳ್ಳಿ, ಸೌತ್ ಆಫ್ರಿಕಾ ಕೂಡ 2 ಮ್ಯಾಚ್ನ ಗೆದ್ದಂಗೆ ಆಗುತ್ತೆ. ಅವಾಗ ಟ್ರಿಪಲ್ ಟೈ ಏನಾದ್ರು ಆಯಿತು ಅಂತಂದರೆ ಸೈಕಾಗಿ ಹೋಗ್ಬಿಡುತ್ತೆ ಗುರು. ನೆಟ್ ರನ್ ರೇಟ್ 3 ದಿನಕ್ಕೆ ಬಂದ್ಬಿಡುತ್ತೆ. ಅವಾಗ ಆ ಥರ ಥಿಂಗ್ಸ್ ಕೂಡ ಆಗುವಂಥ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಹೇಳ್ತಾ ಇರೋದು ಇಂಡಿಯಾ ನೆಕ್ಸ್ಟ್ ಮ್ಯಾಚ್ ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು ಹೆವಿ ಅದ್ದೂರಿ ರನ್ಸ್ಗಳನ್ನ ಸ್ವಾಗತ ಮಾಡಬೇಕು ಅಂತ ಇರೋದು ಒಂದೇ ಆಪ್ಷನ್ನು, ಬೇರೆ ಏನೂ ಇಲ್ಲ. ಅಲ್ಲಿ ಹೆವಿ ಮಾರ್ಜಿನ್ ವಿಕ್ಟ್ರಿಗಳ ಅಗತ್ಯತೆ ಇದೆ 2 ಮ್ಯಾಚಲ್ಲಿ. ಇನ್ನು ಗ್ರೂಪ್ ಬಿ ಅಂತ ಬಂದಾಗ ಇವತ್ತಿನ ಮ್ಯಾಚ್ ಏನಿದೆ ಪಾಕಿಸ್ತಾನ ಆಡ್ತಿದೆ ಇಂಗ್ಲೆಂಡ್ ಅಗೇನ್ಸ್ಟು. ಇಂಗ್ಲೆಂಡ್ ಇವತ್ತು ಏನಾದ್ರು ಗೆಲ್ತು ಅಂದರೆ ಪಾಕಿಸ್ತಾನ ಅಗೇನ್ಸ್ಟು ಒಂದು ರೇಂಜಿಗೆ ಕ್ವಾಲಿಫೈ ಆದಂಗೆ ಲೆಕ್ಕ ಅಂತ ಅನ್ಕೊಳ್ಳಿ. ಯಾಕೆಂದರೆ ಇಲ್ಲಿ ಆಡ್ ಆ್ಯಂಡ್ ಇವನ್ಸ್ ಆಗೋಗ್ಬಿಟ್ಟೈತೆ.
ಇಲ್ಲಿ 2-2 ಮ್ಯಾಚ್ನ ಗೆಲ್ಲಬೇಕು ಇವರು ನ್ಯೂಜಿಲೆಂಡ್ ಮತ್ತು ಪಾಕಿಸ್ತಾನ. ಆ ಥರ ಸೀನ್ಸು ಕಾಣಿಸ್ತೈತೆ. ಸೋಲುವಂಥ ಉದಾಹರಣೆ ಇಲ್ಲ, ಯಾಕಂದರೆ ಆಲ್ರೆಡಿ ಒನ್ಸ್ ಆಗೋಗ್ಬಿಟ್ಟಿರೋದ್ರಿಂದ. ಶ್ರೀಲಂಕಾ ಒಂದು ಮ್ಯಾಚ್ನ ಸೋತಿದೆ, ಅವ್ರು ಯಾವಾಗ ಎದ್ದೇಳ್ತಾರೆ ಅಂತ ಗೊತ್ತಿಲ್ಲ. ಎದ್ರೆ ಅದ್ದೂರಿಯಾಗಿ ಎದ್ದೇಳ್ತಾರೆ. 2 ಮ್ಯಾಚ್ ಇದೆ, ಅವ್ರು ಇದಳ್ಳೇಬೇಕು, ಇಲ್ಲ ಅಂತಂದರೆ ಹೊರಟೋಗ್ಬಿಡ್ತಾರೆ ಅಷ್ಟೇ. ನಮ್ಮ ಇಂಡಿಯಾ ಯಾವ ಥರ ಇವಾಗ ಕಚ್ಕೊಂಡಿತ್ತು ಅದೇ ಪೊಸಿಷನಲ್ಲಿ ಶ್ರೀಲಂಕಾ ಕೂಡ ಕಚ್ಕೊಂಡಿದೆ ಒಂದು ಮ್ಯಾಚ್ನ ಸೋಲೋದ್ರ ಮೂಲಕ. ಸೊ ಇವತ್ತಿನ ಮ್ಯಾಚ್ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗುತ್ತೆ. ಇಂಗ್ಲೆಂಡ್ ವರ್ಸಸ್ ಪಾಕಿಸ್ತಾನ್, ನೋಡೋಣ ಅದೇನಾಗುತ್ತೆ ಅಂತ. ಪಾಕಿಸ್ತಾನ ಪಾಪ ಒಂದು ಮ್ಯಾಚು ಮಳೆಯಿಂದ ಹಾವಳಿಯಾಗಿ ಹೋಗ್ಬಿಟ್ಟಿದೆ, ನ್ಯೂಜಿಲೆಂಡ್ ಕೂಡ ಹೋಗ್ಬಿಟ್ಟಿದೆ. ಸೊ ಈ ಒಂದು ಇದರಲ್ಲಿ ಕಂಫರ್ಟಬಲ್ ಆಗಿ ಕಾಣಿಸ್ತಾ ಇರೋದು ಇಂಗ್ಲೆಂಡರು ವಿತ್ ಪಾಸಿಟಿವ್ ನೆಟ್ ರನ್ ರೇಟು ಕೂಡ 2.5000. ಇಲ್ಲಿ ಮಳೆ ಬಂದು ಹೋಯ್ತು ಅಂದರೆ ನೆಟ್ ರನ್ ರೇಟು ಕೂಡ ಒಂದು ಸ್ವಲ್ಪ ಇದಾಗುತ್ತೆ, ಪಾಸಿಟಿವ್ ಆಗುತ್ತೋ ನೆಗೆಟಿವ್ ಆಗುತ್ತೋ. ಒಬ್ಬರು ಒಂದು ಖಂಡಿತ ಪಾಸಿಟಿವ್ ಅನ್ನೋದು ಆಗ್ತಾ ಇತ್ತು. ಸೊ ಇಲ್ಲೂ ಕೂಡ ನ್ಯೂಜಿಲೆಂಡ್ ಮತ್ತು ಪಾಕಿಸ್ತಾನ್ಗೆ ನೆಟ್ ರನ್ ರೇಟ್ ಕೂಡ ಸ್ವಲ್ಪ ಹೊಡೆತ ಬಿದ್ದಿದೆ. ಸೊ ನೆಟ್ ರನ್ ರೇಟ್ ಆಗಿ ನೋಡೋಕೆ ಮ್ಯಾಟ್ರಿಗೆ ಬರೋದಿಲ್ಲ ಅಂತ ಹೇಳ್ಬೋದು ಈ ಒಂದು ಗ್ರೂಪಲ್ಲಿ. ನೋಡೋಣ ಅದೇನಾಗುತ್ತೆ ಸೀನ್ಸ್ ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ನಿಮ್ಗೆ ಏನು ಅನ್ಸಿದ್ಯಪ್ಪ ಇಂಡಿಯಾದ ಪರಿಸ್ಥಿತಿ, ಕರೆಂಟ್ ಸಿಚುವೇಶನ್ ನೋಡ್ತು ಅಂತಂದರೆ ಕಾಮೆಂಟ್ ಸೆಕ್ಷನ್ ಹಾಕಿ ಕ್ವಾಲಿಫೈ ಆಗ್ತಾರ ಆಗೋದಿಲ್ವಾ ಅಂತ.